ಅಲ್ಲ ಏನಂದರೆ ಇತ್ತೀಚಿನ ದಿನಗಳಲ್ಲಿ ನಾಗಮಂಗಲದ ಗಲಾಟೆ ಇರ್ಬೋದು, ಮಂಗಳೂರು ಗಲಾಟೆ ಇರ್ಬೋದು. ಏನಂದರೆ ಈದ್ ಮಿಲಾದ್ ಆದರೆ ದೇವಸ್ಥಾನದ ಮುಂದೆ ಹೋಗೋದು ಬೇಡ, ಗಣಪತಿ ಆದರೆ ಮಸೀದಿ ಮುಂದೆ ಹೋಗೋದು ಬೇಡ ಅನ್ನೋಂಥ ವಿಚಿತ್ರ ಕಾನೂನುಗಳು ಬರ್ತಾ ಇದೆ. ಯಾಕೆ ಹೋಗಬಾರ್ದು? ಸಾಮರಸ್ಯ ಸೌಹಾರ್ದತೆ ಅಂದರೆ ಹಿಂದೂಗಳು ಮಸೀದಿ ಮುಂದೆನೂ ಹೋಗಬೇಕು, ಅದೇ ರೀತಿ ಮುಸಲ್ಮಾನರು ದೇವಸ್ಥಾನದ ಮುಂದೆನೂ ಮೆರವಣಿಗೆ ತೆಗೀಲಿ. ಯಾರು ಬೇಡ ಅಂತಾರೆ? ಹಿಂದೂಗಳಂತೂ ಆ ರೀತಿ ಯಾವುದೇ ಪ್ರತಿರೋಧವನ್ನು ಒಡ್ಡೋದಿಲ್ಲ. ಆದರೆ ಅವ್ರಿಗೆ ಯಾಕೆ ಆ ಥರದ್ದು ಭಾವನೆಗಳು ಬರ್ತಾ ಇದೆ ಗೊತ್ತಿಲ್ಲ. ಯಾಕೆ ಫೇಸ್ಬುಕ್ಕಲ್ಲಿ ಹಾಕೋತಾ ಇದ್ದಾರೆ ಗೊತ್ತಿಲ್ಲ. ಈ ರೀತಿಯಲ್ಲಿ ಸರ್ಕಾರ ಎರಡೂ ಕಡೆಯ ಸೌಹಾರ್ದತೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಎರಡೂ ಕಡೆ ಹೋಗಬೇಕು. ಭಾರತ ಅಂದಮೇಲೆ ಅವರು ಇರಬೇಕು, ನಾವು ಇರಲೇಬೇಕು. ಅದರಲ್ಲಿ ಯಾಕೆ ಭೇದ ಭಾವ? ಆ ಹಿನ್ನೆಲೆಯಲ್ಲಿ ಅವರಬ್ಬ ಅವ್ರು ಆಚರಿಸ್ಕೊಳ್ಳಿ, ಅವ್ರು ಮೆರವಣಿಗೆ ಮಾಡಿಕೊಳ್ಳಿ. ನಮ್ಮ ಗಣಪತಿಯ ವಿಸರ್ಜನೆ ಕಾರ್ಯಕ್ರಮಕ್ಕೂ ಅಡ್ಡಿ ಮಾಡಬಾರ್ದು. ಇವತ್ತೇನಾಗಿದೆ ಅಂದರೆ ಮೈಸೂರಲ್ಲಿ ಈದ್ ಮಿಲಾದ್ ಇದೆ, ನಾವು ಮೆರವಣಿಗೆ ಕೊಡಲ್ಲ. ಅಲ್ಲ, ಈದ್ ಮಿಲಾದ್ ಮೆರವಣಿಗೆಗೂ ನಮಗೂ ಎಲ್ಲಿ ಸಂಬಂಧ? ಇಟ್ಗೆಗೂಡಲ್ಲಿ ಮೆರವಣಿಗೆ ಕೊಡಲ್ಲ, ಕೃಷ್ಣಮೂರ್ತಿಪುರಮಲ್ಲಿ ಮೆರವಣಿಗೆ ಕೊಡಲ್ಲ ಅಂದರೆ ಏನರ್ಥ? ಎಲ್ಲೋ ಆ ಥರದ್ದು ಪ್ರಕ್ಷುಬ್ಧ ವಾತಾವರಣ ಇದೆ ಅಂದರೆ ನೀವು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳಿ. ಆದರೆ ಅವರು ಮಸೀದಿ ಮುಂದೆ ನಾವು ಹೋಗಬಾರ್ದು, ನಮ್ಮ ದೇವಸ್ಥಾನದ ಮುಂದೆ ಅವ್ರು ಬರಬಾರ್ದು ಅಂತ ನೀವೇ ಕಂಡೀಷನ್ ಹಾಕಿ ರಿಸ್ಟ್ರಿಕ್ಷನ್ ಹಾಕ್ತಿರೋ ಸರಿ ಇಲ್ಲ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಸೌಹಾರ್ದತೆಯನ್ನು ಕಾಪಾಡೋದ್ರಲ್ಲಿ ನನಗನ್ಸುತ್ತೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿತ್ತು. ಮಂಗಳೂರಲ್ಲೂ ಅದೇ ಪುನರಾವರ್ತನೆ ಆಗಿದೆ. ಏನಂದರೆ PFI ಇದು ಬ್ಯಾಂಡ್ ಆರ್ಗನೈಸೇಷನ್. ನಾವು ಯಾಕೆ ಒತ್ತಾಯ ಮಾಡ್ತಾ ಇದ್ವಿ ಅಂದರೆ ಅವರು ಕೊಲೆ ಮಾಡಬೇಕು, ದೇಶದಲ್ಲಿ ಸಾಮರಸ್ಯನ ಹಾಳು ಮಾಡಬೇಕು ಅಂತೇಳಿ ಕೇರಳದ ಒಂದು ಪ್ರದೇಶದಲ್ಲಿ ಈಗಾಗಲೇ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅನ್ನೋದನ್ನು 16 ವರ್ಷದಿಂದ ಹೇಳ್ತಾನೆ ಬರ್ತಾ ಇದ್ದೀವಿ. ಇವತ್ತಿನ ಕರ್ನಾಟಕದ ನೋಡಿ, ಕರ್ನಾಟಕದ ನಾಗಮಂಗಲದಲ್ಲಿ ಆ ರೀತಿ ಗಣಪತಿ ಮೆರವಣಿಗೆ ಆಗುತ್ತೆ ಅಂತ ಗೊತ್ತಾದ ಮೇಲೆ ಪೆಟ್ರೋಲ್ ಬಂಕ್ಗಳು ಬರುತ್ತೆ, ಹೊರಗಡೆಯಿಂದ ಯಾವ್ಯಾವುದನ್ನು ಟಾರ್ಗೆಟ್ ಮಾಡಿದ್ದಾರೆ, ಹೊರಗಡೆ ನಿಂತ್ಕೊಂಡು ಯಾವುದೋ ಅಂಗಡಿಗಳಲ್ಲಿರುವಂಥ ಮೋಟ್ರ್ ಬೈಕನ್ನು ತೆಗೆದಿದ್ದಾರೆ, ಏನೋ ಪ್ರಾವಿಷನ್ ಸ್ಟೋರ್ಸನ್ನು ಲೂಟಿ ಮಾಡಿದ್ದಾರೆ. ಅಂದರೆ ಗೊತ್ತಾಗ್ಬಿಟ್ಟಿತ್ತು ಅವ್ರಿಗೆ ಅಂತ. CC ಕ್ಯಾಮ್ರಾನ ಅಳವಡಿಸಿ ಅಂತ ನೆನ್ನೆ ಪೊಲೀಸಿನ ಇನ್ಸ್ಪೆಕ್ಟ್ರ್ ಮೇಲೆ ಬಂದಿರುವಂಥ ಆರೋಪವು ಅವರು ರಿಸರ್ವ್ ಪೊಲೀಸಿಗೆ ಊಟ ಕೊಡಿಸ್ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ವಾಪಸ್ ಕಳಿಸಿದ್ರು ಅಂತ. ಎಂಥ ನಾಚಿಕೆಗೇಡಿನ ವಿಷಯ. ಕರ್ನಾಟಕದಲ್ಲಿ ಒಬ್ರಿಗೊಬ್ಬರು ಊಟ ಕೊಡಲ್ಲ, ಊಟ ಕೊಡಬೇಕಾಗುತ್ತೆ ಅಂತ ಪೊಲೀಸ್ ಆಫೀಸರ್ 300 ಜನ ಪೊಲೀಸನ್ನು ವಾಪಸ್ ಕಳಿಸ್ತಾರೆ ಅನ್ನುವಂಥದ್ದು ಡಿಪಾರ್ಟ್ಮೆಂಟು ಯಾವ ರೀತಿ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಮೈಸೂರಲ್ಲಿ ಗೃಹ ಸಚಿವರು ಇವತ್ತು ಬಂದಿದ್ದಾರೆ. ಇದರ ಬಗ್ಗೆ ಅವ್ರು ತಕ್ಷಣವೇ ಮಾಡಬೇಕಾಗಿತ್ತು. ಎಲ್ಲಿ ಗಣಪತಿ ನಡೀತಾ ಇದೆ, ಎಲ್ಲಿ ಮೆರವಣಿಗೆ ನಡೀತಾ ಇದೆ, ಆಯಾ ಸ್ಟೇಷನ್ ಲಿಮಿಟಲ್ಲಿ ಕರೆದು ಮಾತಾಡಿದ್ರೆ ಈ ಪ್ರಾಬ್ಲಮ್ ಇರಲ್ಲ. ಆದರೆ ಅನ್ಯ ಕೋಮು ಏನೋ ಮುಸಲ್ಮಾನರು PFIಯಿಂದ ಬರ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ, ಅವ್ರು ಇನ್ಫಾರ್ಮ್ ಮಾಡಬೇಕಾಗಿತ್ತು ಸ್ಟೇಷನ್ಗೆ. ಅವರೂ ಮಾಡ್ತಾ ಇಲ್ಲ.